ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದಿನ ಯುವ ಜನತೆ ಕೆಲಸ ಸಿಗ್ತಿಲ್ಲ, ಕಾಂಪಿಟೇಷನ್ ಜಾಸ್ತಿ, ಬಂಡವಾಳ ಇಲ್ಲ ಅಂತ ಕೊರಗೋದೇ ಹೆಚ್ಚು. ಆದರೆ ಕೇವಲ 23 ವರ್ಷದ ಯುವತಿಯೊಬ್ಬಳು ಬರೋಬ್ಬರಿ 900 ಕೋಟಿ ರೂಪಾಯಿ ಮೌಲ್ಯದ ಬೃಹತ್ ಕಂಪನಿಯೊಂದನ್ನು ಕಟ್ಟಿದ್ದಾಳೆ ಅಂದರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ಕೇವಲ 9 ರಿಂದ 11 ತಿಂಗಳಲ್ಲಿ ಈಕೆ ಬೆಳೆದ ಪರಿಯನ್ನ ನೋಡಿದ್ರೆ ಘಟಾನುಘಟಿ ಬಿಸ್ನೆಸ್ ಮ್ಯಾನ್ಗಳೇ ದಂಗಾಗ್ತಿದ್ದಾರೆ. ಮನಸ್ಸಿದ್ರೆ ಮಾರ್ಗ ಅನ್ನೋ ಮಾತಿಗೆ ಈ ಯುವತಿ ಜೀವಂತ ಉದಾಹರಣೆಯಾಗಿದ್ದಾಳೆ. ಅಷ್ಟಕ್ಕೂ ಯಾರು ಈ ಯುವತಿ? ಏನಿದು ಕಂಪನಿ? ನೆಲದ ಮೇಲೆ ಮಲಗ್ತಿದ್ದವಳು ಇಷ್ಟು ಚಿಕ್ಕ ವಯಸ್ಸಿಗೆ ಕೋಟಿ ಕೋಟಿ ಒಡತಿಯಾಗಿದ್ದು ಹೇಗೆ? ಬನ್ನಿ ಇಂದಿನ ವಿಡಿಯೋದಲ್ಲಿ ಈ ಇನ್ಸ್ಪೈರಿಂಗ್ ಸ್ಟೋರಿಯನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾರು ಈ ಅಂಜಲಿ ಸರ್ದನಾ? ಏನಿದು ಫ್ರಾಂಟೋ? ಸ್ನೇಹಿತರೆ, ಈ ಸಾಧಕಿಯ ಹೆಸರು ಅಂಜಲಿ ಸರ್ದನಾ. ಅಮೆರಿಕಾದ ಪ್ರತಿಷ್ಠಿತ ಜಾರ್ಜ್ ಟೌನ್ ವಿಶ್ವವಿದ್ಯಾಲಯದಿಂದ ಜೀವಶಾಸ್ತ್ರ ವಿಭಾಗದಲ್ಲಿ ಪದವಿ ಪಡೆದ ಅಂಜಲಿ ಓದು ಮುಗಿದ ಮೇಲೆ ಬೇರೆ ಕಂಪನಿಗೆ ಕೆಲಸ ಅರಸಿ ಹೋಗಲಿಲ್ಲ. ಬದಲಾಗಿ ಬೇನ್ ಕ್ಯಾಪಿಟಲ್ನಂಥ ಸಂಸ್ಥೆಯಲ್ಲಿ ಹೂಡಿಕೆದಾರಳಾಗಿ ಕೆಲಸ ಮಾಡಿದ ಅನುಭವ ಇಟ್ಕೊಂಡು ತಾನೇ ಸ್ವಂತವಾಗಿ ಒಂದು ಸ್ಟಾರ್ಟ್ಅಪ್ ಶುರು ಮಾಡುವ ಕನಸು ಕಂಡ್ಲು. ಅದರ ಪ್ರತಿಫಲವೇ ಫ್ರಾಂಟೋ. ಏನಿದು ಫ್ರಾಂಟೋ ಅಂತೀರಾ? ಇದು 10 ನಿಮಿಷಗಳಲ್ಲಿ ಮನೆಗೆಲಸದವರನ್ನ ಒದಗಿಸುವ ಆ್ಯಪ್. ಹೌದು, ನೀವು ಆನ್ಲೈನ್ನಲ್ಲಿ 10 ನಿಮಿಷಕ್ಕೆ ಗ್ರೋಸರಿ ಆರ್ಡರ್ ಮಾಡೋ ಥರ ಈ ಆ್ಯಪ್ ಮೂಲಕ ಕಸ ಗುಡಿಸಲು, ನೆಲ ಒರೆಸಲು, ಪಾತ್ರ ತೊಳೆಯಲು, ಬಟ್ಟೆ ಒಗೆಯಲು ಮತ್ತು ಅಡುಗೆ ಮಾಡಲು ನುರಿತ ಕೆಲಸಗಾರನ್ನ ಕೇವಲ 10 ನಿಮಿಷಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಕರೆಸಿಕೊಳ್ಳಬಹುದು. ಕಚೇರಿಯ ನೆಲದ ಮೇಲೆ ಮಲಗ್ತಿದ್ದಾಕೆ ಈಗ ಕೋಟಿ ಕೋಟಿಯ ಒಡತಿ. ಸಣ್ಣ ಬಂಡವಾಳದೊಂದಿಗೆ ಏಪ್ರಿಲ್ 2024ರಲ್ಲಿ ಫ್ರಾಂಟೋ ಶುರುವಾಯಿತು. ಕೇವಲ 9 ತಿಂಗಳ ಹಿಂದೆ ಗುರುಗ್ರಾಮ್ನ ಸೆಕ್ಟರ್ 56 ಇಲ್ಲಿ ಇವರ ಒಂದೇ ಒಂದು ಚಿಕ್ಕ ಕಚೇರಿ ಇತ್ತು. ಸ್ವತಃ ಅಂಜಲಿ ಸರ್ದನಾ ಅವರು ಎಕ್ಸ್ನಲ್ಲಿ ಹೇಳ್ಕೊಂಡಿರೋ ಹಾಗೆ, ಆರಂಭದ ದಿನಗಳಲ್ಲಿ ಬುಕಿಂಗ್ ಮಾಡಿದ ಗ್ರಾಹಕರಿಗೆ ಸರಿಯಾದ ಸಮಯಕ್ಕೆ ಸೇವೆ ಒದಗಿಸಬೇಕು ಅನ್ನೋ ಜವಾಬ್ದಾರಿಯಿಂದ ನಾನಾಗ್ಲಿ ನನ್ನ ಸಹೋದ್ಯೋಗಿಗಳಾಗ್ಲಿ ಮನೆಗೆ ಹೋಗ್ತಿರ್ಲಿಲ್ಲ. ಆಫೀಸ್ನ ನೆಲದ ಮೇಲೆಯೇ ಮಲಗಿ ಕೆಲಸ ಮಾಡ್ತಿದ್ವಿ. ಆಗ ನಮಗೆ ದಿನಕ್ಕೆ ಬರ್ತಾ ಇದ್ದಿದ್ದು ಬರೀ 170 ಬುಕಿಂಗ್ ಮಾತ್ರ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಚಿತ್ರಣ ಸಂಪೂರ್ಣ ಬದಲಾಗಿದೆ. ಅಂದು 170 ಬುಕಿಂಗ್ ಪಡಿತಾ ಇದ್ದ ಕಂಪನಿ ಇಂದು ದಿನಕ್ಕೆ ಬರೋಬ್ಬರಿ 18,000ಕ್ಕೂ ಹೆಚ್ಚು ಬುಕಿಂಗ್ಗಳನ್ನು ಪಡೀತಿದೆ. ದೆಹಲಿ, ಮುಂಬೈ, ಹೈದರಾಬಾದ್, ಚೆನ್ನೈ ಹಾಗೂ ನಮ್ಮ ಬೆಂಗಳೂರು ಸೇರಿದಂತೆ 10ಕ್ಕೂ ಹೆಚ್ಚು ನಗರಗಳಲ್ಲಿ ಫ್ರಾಂಟೋ ಸೇವೆ ಲಭ್ಯ ಇದೆ. ವಿಶೇಷ ಅಂದರೆ ಒಟ್ಟು ಬುಕಿಂಗ್ಗಳಲ್ಲಿ 20% ಅಂದರೆ 1/5 ಭಾಗದಷ್ಟು ಡಿಮ್ಯಾಂಡ್ ಇರೋದು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಿಂದಲೇ. ಕಂಪನಿ ಮಾರುಕಟ್ಟೆ ಮೌಲ್ಯ 900 ಕೋಟಿಗೆ ಏರಿಕೆ. ಮೆಟ್ರೋ ಸಿಟಿಗಳಲ್ಲಿ ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗ್ತಾರೆ. ಬೆಳಿಗ್ಗೆ ಎದ್ದು ಆಫೀಸ್ಗೆ ಓಡುವ ಧಾವಂತದಲ್ಲಿ ಕೆಲಸದವರು ಬಾರದೇ ಇದ್ರೆ ಆಗೋ ಟೆನ್ಷನ್ ಅಷ್ಟಿಷ್ಟಲ್ಲ. ಇದೆಲ್ಲದಕ್ಕೂ ತ್ವರಿತ ಪರಿಹಾರವೇ ಫ್ರಾಂಟೋ. ಇದನ್ನೇ ಬಂಡವಾಳ ಮಾಡಿಕೊಂಡ ಈ ಸ್ಟಾರ್ಟ್ಅಪ್ಗೆ ಈಗ ಹೂಡಿಕೆದಾರರು ಕೋಟಿ ಕೋಟಿ ಸುರಿತಿದ್ದಾರೆ. ಇತ್ತೀಚೆಗಷ್ಟೇ ಎಪಿಕ್ಯೂ ಕ್ಯಾಪಿಟಲ್ ನೇತೃತ್ವದಲ್ಲಿ ಹಲವು ಸಂಸ್ಥೆಗಳು ಫ್ರಾಂಟೋದಲ್ಲಿ ಹೂಡಿಕೆ ಮಾಡಿವೆ. ಹಳೆಯ ಹೂಡಿಕೆದಾರರಾದ ಗ್ಲೇಡ್ ಬ್ರೂಕ್, ಜನರಲ್ ಕ್ಯಾಟಲಿಸ್ಟ್ ಸೇರಿದಂತೆ ಹಲವು ಸಂಸ್ಥೆಗಳು ಬರೋಬ್ಬರಿ $25 ಮಿಲಿಯನ್ ಅಂದರೆ ಸುಮಾರು 230 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿವೆ. ಇದರೊಂದಿಗೆ ಕೇವಲ 1 ವರ್ಷದೊಳಗೆ ಈ ಕಂಪನಿಯ ಒಟ್ಟು ಮೌಲ್ಯ $100 ಮಿಲಿಯನ್ ಅಂದರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಅಂದಾಜು 920 ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಸ್ವತಃ ಅಂಜಲಿ ಅವರ ಬಳಿ 40% ಷೇರುಗಳಿದ್ರೆ ಅತಿದೊಡ್ಡ ಹೂಡಿಕೆದಾರ ಸಂಸ್ಥೆ ಗ್ಲೇಡ್ ಬ್ರೂಕ್ ಬಳಿ 15% ಷೇರುಗಳಿವೆ. ಕೆಲಸಗಾರರಿಗೂ ಬಂಪರ್ ಸಂಪಾದನೆ. ಬರೀ ಅಂಜಲಿ ಮಾತ್ರ ಇಲ್ಲಿ ಬೆಳೆದಿಲ್ಲ, ಬದಲಾಗಿ ಅಸಂಘಟಿತ ವಲಯದಲ್ಲಿದ್ದ ಮನೆಗೆಲಸದವರ ಬದುಕಿಗೂ ಇದೊಂದು ಆಸರೆಯಾಗಿದೆ. ಫ್ರಾಂಟೋ ಆ್ಯಪ್ನಲ್ಲಿ 3,000ದಿಂದ 4,500ಕ್ಕೂ ಹೆಚ್ಚು ಟ್ರೈನಿಂಗ್ ಪಡೆದ ಕೆಲಸಗಾರರಿದ್ದಾರೆ. ಒಬ್ಬ ಕೆಲಸಗಾರ ದಿನಕ್ಕೆ ಸರಾಸರಿ 7 ಗಿಗ್ಸ್ ಅಂದರೆ 7 ಮನೆಗಳ ಕೆಲಸ ಮಾಡ್ತಾರೆ. ಅಂಜಲಿಯವರೇ ಹೇಳುವಂತೆ ತಿಂಗಳಿಗೆ 20 ದಿನ ಕೆಲಸ ಮಾಡಿದ್ರು ಬೋನಸ್ ಮತ್ತು ರೆಫರಲ್ ಸೇರಿ ಒಬ್ರು ಆರಾಮವಾಗಿ 25,000ಕ್ಕೂ ಹೆಚ್ಚು ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ಸದ್ಯ ಮಾರುಕಟ್ಟೆಯಲ್ಲಿ ಅರ್ಬನ್ ಕಂಪನಿ ಮತ್ತು ಸ್ನ್ಯಾಬಿಟ್ನಂತ ದೊಡ್ಡ ಕಾಂಪಿಟೇಟರ್ಸ್ ಇದ್ರು ಅಂಜಲಿ ಮಾತ್ರ ತಮ್ಮ ಸರ್ವಿಸ್ ಅನ್ನ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸುವತ್ತ ಗಮನ ಹರಿಸಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ,
ವಯಸ್ಸು ಕೇವಲ ಒಂದು ನಂಬರ್ ಅಷ್ಟೇ. ನಮ್ಮ ಸುತ್ತಮುತ್ತ ಇರೋ ಸಾಮಾನ್ಯ ಸಮಸ್ಯೆಗಳಿಗೆ ಟೆಕ್ನಾಲಜಿ ಮೂಲಕ ಪರಿಹಾರ ಕಂಡುಕೊಂಡ್ರೆ ಯಾರು ಬೇಕಾದರೂ ದೊಡ್ಡ ಮಟ್ಟದ ಉದ್ಯಮ ಕಟ್ಟಬಹುದು ಅನ್ನೋದಕ್ಕೆ ಈ 23 ವರ್ಷದ ಅಂಜಲಿ ಸರ್ದಾನಾ ಅವರೇ ಸಾಕ್ಷಿ. ಈ ಇನ್ಸ್ಪೈರಿಂಗ್ ಬಿಸ್ನೆಸ್ ಸ್ಟೋರಿ ಬಗ್ಗೆ ನೀವೇನಂತೀರಿ? ನಿಮ್ಮ ಮನೆಯಲ್ಲೂ ಈ ಥರದ ಇನ್ಸ್ಟಂಟ್ ಕೆಲಸದವರ ಅವಶ್ಯಕತೆ ಇದೆಯಾ? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಹಾಗೂ ಸ್ಟಾರ್ಟ್ಅಪ್ ಸುದ್ದಿಗಳಿಗಾಗಿ ಮರೆಯದೆ ಮನಿ ಟಾಕ್ಸ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.